ಈಸಿ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ಟೇಸ್ಟಿಯಾದಂಥ ತುಂಬ ಹೆಲ್ದಿಯಾದಂಥ ರಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಇದು ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ಜೊತೆಗೆ ಇಟ್ಕೊಂಡು ತಿನ್ಬೋದು, ಎಲ್ಲರೂ ಟ್ರಾವೆಲ್ಗೆಲ್ಲ ತಗೊಂಡು ಹೋಗ್ಬೋದು. ಒಂದೆರಡು ದಿನದ ಮಟ್ಟಿಗೆ ಏನು ಫ್ರಿಜ್ ಇಲ್ಲದೆ ಕೂಡ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಬೇಕಾದ್ರೆ ಒಂದು 4-5 ದಿನ ಕೂಡ ಇಟ್ಕೊಂಡು ತಿನ್ಬಹುದಾದಂಥ ಒಂದು ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಮಳೆಗಾಲಕ್ಕೆ ಶುಗರ್ ಅವ್ರಿಗೆ, ಆಮೇಲೆ ಸ್ಪೈಸಿಯಾಗಿ ತಿನ್ನಬೇಕು, ಆರೋಗ್ಯವಾಗಿ ತಿನ್ನಬೇಕು ಅಂದಾಗೆಲ್ಲ ನಾವು ರಾಗಿ ಉಪ್ಪಿಟ್ಟನ್ನ ನಾವು ತಿನ್ಬೋದು. ಅದು ಹೇಗೆ ಮಾಡೋದು, ಒಂದು 3-4 ದಿನ ಅದನ್ನು ಇಟ್ಕೊಂಡು ತಿನ್ಬೋದು. ಅದನ್ನು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಸಾರಿಗೆಲ್ಲ ಉಪಯೋಗಿಸ್ತೀವಿ ಅಂತಲ್ಲ, ಅದೇ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನ್ ಇದೆ. ಉಪ್ಪು, ಜೊತೆಗೆ ಹುಣಸೆ ಹಣ್ಣಿನ ರಸ, ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ಗಟ್ಟಿಗೆ ರಸ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಕಾಯಿ ತುರಿ, ಜೊತೆಗೆ ಒಗ್ಗರಣೆಗೆ, ಉಪ್ಪಿಟ್ಟಿಗೆ ಒಗ್ಗರಣೆಗೆ ಸಾಮಾನು ಬೇಕಲ್ವ, ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವು ತೊಗೊಂಡಿರೋಂಥ ರಾಗಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಜೊತೆಗೆ ಖಾರದ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ಜೊತೆಗೆ ಉಪ್ಪು, ತೆಂಗಿನಕಾಯಿ ತುರಿ, ಆಮೇಲೆ ನಾವು ಹುಣಸೆ ರಸ ತಗೊಂಡಿದ್ವಲ್ಲ ಅದಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ರಾಗಿ ಉಪ್ಪಿಟ್ಟು ಅಂದರೆ ರಾಗಿ ಹಿಟ್ಟಲ್ಲೇ ಮಾಡೋ ಅಂಥದ್ದು. ಇದಕ್ಕೆ ಯಾವುದೇ ರವೆ ಆಗಲಿ ಮತ್ತೊಂದಾಗಲಿ ಹಾಕಲ್ಲ. ರಾಗಿ ಉಪ್ಪಿಟ್ಟು ಅಂತ ಹೇಳ್ತೀವಿ. ಇದು ಕ್ಲೀನಾಗಿ ರಾಗಿ ಹಿಟ್ಟಲ್ಲೇ ಮಾಡುವಂಥದ್ದು, ಆರೋಗ್ಯವಾದಂಥ, ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದು, ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಇದನ್ನ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಓವಲ್ಲಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಕೋಬೇಕು. ಅದು ಹಿಂಗೆ ಗಂಟು ಕಟ್ಟಿದ್ರೆ ಹಿಂಗೆ ಗಂಟಾಗಬೇಕು, ಜೊತೆಗೆ ಈ ಥರ ಪುಡಿ ಆಗಬೇಕು. ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಕೈಯಲ್ಲೂ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಎಲ್ಲ ಕಲಿಸಿದ್ಮೇಲೆ ಇದನ್ನು ಹಬೆಯಲ್ಲಿಟ್ಟು ಬೇಯಿಸೋಣ. ಈಗ ನೋಡಿ, ಈ ಥರ ಒಂದು ಪಾತ್ರೆಗೆ ಹಬೆಯಲ್ಲಿಟ್ಟು, ಬೇಕು ಅಂದರೆ ನೀವು ಬಟ್ಟೆಲಿ ಗಂಟು ಕಟ್ಟು ಕೂಡ ಬೇಯಿಸ್ಬೋದು. ನಾನು ಒಂದು ಪಾತ್ರೆಯಲ್ಲಿ ಹಿಂಗೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಹಿಂಗೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಕಲಸಿಟ್ಕೊಂಡಿರೋ ಅಂಥ ರಾಗಿ ಹಿಟ್ಟನ್ನ ಇಡ್ತಾ ಇದ್ದೀನಿ. ಈ ಥರ ಒಂದು 15 ನಿಮಿಷ ಈ ಹಿಟ್ಟನ್ನ ಬೇಯಿಸ್ಕೊಳ್ಳೋಣ. ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಈರುಳ್ಳಿ ಬೇರೆ ಜಾಸ್ತಿ ಹಾಕ್ತೀವಲ್ಲ ಅಂದರೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸಿಡಿಸ್ಕೊತಾ ಇದ್ದೀನಿ. ಜೊತೆಗೆ ಸಾಸಿವೆ ಸಿಡಿತು ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಕೂಡ ಹಾಕ್ತೀವಿ. ಈ ಹಂತದಲ್ಲೇ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀವಿ. ಎಣ್ಣೆಲೆ ಚೆನ್ನಾಗಿ ಈರುಳ್ಳಿ ಬೇಯಬೇಕು. ಅಲ್ಲಿಗೆ ಉಪ್ಪು ಹಾಕೊಂಡಿದ್ದೀವಿ, ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದು ಒಂದು 10-12 ನಿಮಿಷ ಆಗಿದೆ. ಈಗ ನೋಡಿ, ಈ ಥರ ಚೆನ್ನಾಗಿ ಬಿಸಿ ಬಿಸಿ ಆಗಿದೆ. ಇದು ಬೆಂದಿದೆ. ಈಗ ಇದನ್ನು ಆಫ್ ಮಾಡ್ತೇವೆ. ನೋಡಿ, ಈ ಥರ ಬಿಸಿ ಬಿಸಿಯಾಗಿ ಬೆಂದಿದೆ. ಈಗ ಬೆಂದಿರೋ ಅಂಥದ್ದು ನೋಡಿ, ಈರುಳ್ಳಿ ಕೂಡ ಚೆನ್ನಾಗಿ ಕರ್ದಂಗಾಗಿದೆ. ಈ ಹಂತದಲ್ಲಿ ನಾವು ರಾಗಿ ಹಿಟ್ಟನ್ನ ಬೆಂದಿರೋಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಹಾಕೋಣ.
ಇದು ಎಲ್ಲರೂ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ತಗೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 2 ದಿನ ಹಂಗೆ ಇಟ್ಕೋಬೋದು. ಇದನ್ನು ಫ್ರಿಜ್ಜಲ್ಲಾದರೆ ಇಟ್ಕೊಂಡು ತಿನ್ಬೋದು. ತುಂಬ ಹೆಲ್ದಿ ಕೂಡ, ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಲ್ಲೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗಟ್ಟಿ ಅನ್ಸಿದ್ರೆ ಈ ಥರ 1 ಸ್ಪೂನು ಬಿಸಿನೀರನ್ನು ಈ ಥರ ಚಿಮ್ಕಿಸ್ಕೋಬಹುದು. ಚಿಮ್ಕಿಸ್ಕೊಂಡು ಕೈ ಆಡಿ ಈರುಳ್ಳಿನ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ಆಗ ಬೇಗ ಬೇಯುತ್ತೆ. ನಾನು ಸ್ವಲ್ಪ ಇವತ್ತು ತೆಳ್ಳಗೆ ಮಾಡಿಲ್ಲ ಅಷ್ಟೇ. 1-2 ಸ್ಪೂನ್ ನೀರನ್ನು ಚಿಮ್ಕಿಸಿ 1-2 ನಿಮಿಷ ಇದನ್ನು ಮುಚ್ಚಿಟ್ಟು ಸಿಮ್ಮಲ್ಲಿ ಇಡೋಣ. ಸ್ವಲ್ಪ ಹೊತ್ತು ಬೇಯುತ್ತೆ.